ಹೊಸ್ತಡ್ಕಿನ ವೆರೈಟಿಗಳು ಏನೇನು ಅಂತ ಹೇಳಿ ನೀವು ಒಂದ್ಸಲ ಕೊನೆವರೆಗೂ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ, ರತ್ನ ಚಾನಲ್ಗೆ ಸ್ವಾಗತ. ಹಂಗೆ ಯಾರೆಲ್ಲ ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡಿರೋದು ಇದು ಸ್ಪೆಷಲ್ ಮೀನು ಸಾಂಬಾರು, ಜೊತೆಗೆ ಮೀನು ಫ್ರೈ, ರವಾ ಫ್ರೈ, ಆ ಥರ ಎಲ್ಲ ಥರ ವೆರೈಟಿಗಳನ್ನೂ ಕೂಡ ಮಾಡಿದ್ದೀನಿ. ನನ್ನ ಕೈಲಾದಷ್ಟು 2-3 ವೆರೈಟಿಗಳನ್ನೆಲ್ಲ ಮಾಡಿದ್ದೀನಿ. ಯಾವ್ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಕೊನೆವರೆಗೂ ವಿಡಿಯೋ ನೋಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ವಿಡಿಯೋ ನೋಡಿ, ಹಂಗೆ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಇವಾಗ ಮೀನು ಸಾಂಬಾರು ಮತ್ತು ಮೀನು ಫ್ರೈಗೆಲ್ಲ ಏನು ಮಾಡೋಣ ಅಂತೇಳಿ ನೋಡೋಣ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಫಸ್ಟು ಮೀನು ಸಾಂಬಾರಿಗೆ ಇದಕ್ಕೆಲ್ಲದಕ್ಕೂ ಕೂಡ ಹುಳಿ ಅಂಶ ಬೇಕೇ ಬೇಕು. ಹಾಗಾಗಿ ಹುಳಿ ಇಲ್ಲ ಅಂತಂದರೆ ಮೀನು ಸಾಂಬಾರು ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ನಾನು ಫಸ್ಟೇ ಮೀನು ಸಾಂಬಾರಿಗೆ ನಾನು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ದಪ್ಪ ಹುಣಸೆ ಹಣ್ಣು ಅಂತ ನೀವು ಅಂದ್ಕೊಳ್ಬೋದು. ಇಷ್ಟು ದಪ್ಪನೂ ಕೂಡ ಹುಣಸೆ ಹಣ್ಣು ಬೇಕು. ಹುಳಿನೇ ಮೇನು ಜಾಸ್ತಿ ಬೇಕಾಗಿರೋದು. ನಾನೊಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ನೀರು ಹಾಕ್ಬಿಟ್ಟು ನೆನೆಸಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನಾನು ಯಾವುದೇ ರೀತಿ ಫುಡ್ ಕಲರ್ ಹಾಕ್ತಿರೋ ಇರೋದ್ರಿಂದ ಹೇಳಿ ನನಗೆ ಇವಾಗ ಇಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು. ಇನ್ನೂ ಕೂಡ ಸಾಂಬಾರ್ಗೂ ಕೂಡ ಉರಿಯೋದಕ್ಕೆಲ್ಲ ಹಾಕ್ಕೊಳ್ತೀನಿ. ಇನ್ನೂ ಜಾಸ್ತಿ ಬ್ಯಾಡಗಿ ಮೆಣಸಿನ್ಕಾಯಿನೇ ಬೇಕು. ನಾನು ಕಲ್ಲರ್ ಹಾಕೋಲ್ವಲ್ಲ, ಹಂಗಾಗಿ ಇದೇ ಮೇನ್ ಕಲ್ಲರು, ಒರಿಜಿನಲ್ ಕಲರೇ ಇದು ಬ್ಯಾಡಗಿ ಮೆಣಸಿನ್ಕಾಯಿದೆ ನಾನು ಹಾಕ್ಕೊಳ್ತಾ ಇರೋದು. ಇವಾಗ ನಾನು ಮೀನು ಸಾಂಬಾರಿಗೆ ಅಂತೇಳಿ ಮೀನು ತೊಗೋತೀನಿ. ಅಂಜಲ್ ಮೀನನ್ನ ನಾನು ತೊಗೊಂಡಿರೋದು. ನೀವು ಬೇಕಿದ್ರೆ ಯಾವುದೇ ಥರ ಮೀನು ಬೇಕಿದ್ರೂ ತೊಗೊಳ್ಬೋದು. ಅಂಜಲ್ಲೇ ತೊಗೊಳ್ಬೇಕು ಅಂತೇನಿಲ್ಲ, ಮಾಮೂಲಿ ಎಲ್ಲ ಕಡೆ ಸಿಗುತ್ತಲ್ಲ ಆ ಥರ ಮೀನುಗಳೆಲ್ಲ ತೊಗೊಳ್ಬೋದು. ಎಲ್ಲ ಕಡೆನೂ ಅಂಜಲ್ ಮೀನು ಸಿಕ್ಕೋದಿಲ್ಲ, ಹಾಗಾಗಿ ಇದನ್ನೇ ತೊಗೊಂಡು ಕೂಡ ಮಾಡ್ಕೊಳ್ಬೋದು. ನಾನಿವಾಗ ತೊಳ್ಕೊಳ್ಳೋದಕ್ಕೆ ಅಂತ ಹೇಳಿ ಉಪ್ಪನ್ನು ಹಾಕ್ಕೊಂಡು ಮತ್ತು ಅರಿಶಿನ ಎಲ್ಲ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ತೊಗೊಂಡ್ಬಿಡ್ತೀನಿ. ಅದೆಲ್ಲ ಆದಮೇಲೆ ಅದಕ್ಕೆ ಇವಾಗ ನಾನು ಮಸಾಲನೂ ಕೂಡ ನೋಡಿ ಈ ಥರ ತೊಳ್ಕೊಂಡಿದ್ದೀನಿ. ಮೀನೆಲ್ಲ ಇಷ್ಟು ತೊಳ್ಕೊಂಡಾದ್ಮೇಲೆ ನಾವು ಮಸಾಲ ಏನೇನು ಮಾಡಬೇಕು ಅಂತ ತೋರಿಸ್ತೀನಿ. ಇವಾಗ ನಾನು ಈ ಮೀನಿಗೆ ನಾವು ಉಪ್ಪು ಖಾರ ಹಿಡಿಬೇಕು ಅಂದ್ಬಿಟ್ಟು ಉಪ್ಪು ಮತ್ತು ಖಾರದ ಪುಡಿ ಇದೆಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ನೆನೆಯೋದಕ್ಕೆ ಅಂತ ಹೇಳಿ. ನಾನೊಂದು ಮಿನಿಮಮ್ ಅಂದರೆ ಒಂದು 1 ಅವರ್ ಇಟ್ಕೊಂಡ್ಬಿಡ್ತೀನಿ, ಅರ್ಧ ಗಂಟೆ 1 ಅವರ್ ಇಟ್ಕೊಂಡ್ಬಿಡ್ತೀನಿ. ಮಸಾಲೆಗಳನ್ನೆಲ್ಲ ಸಾಂಬಾರು ಮಸಾಲೆ ರೆಡಿ ಮಾಡೋವಷ್ಟರಲ್ಲಿ ಇದನ್ನೆಲ್ಲ ಹಚ್ಚಿ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮೀನಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲದಕ್ಕೂ ಹಾಕ್ಕೊಂಡು ಮಸಾಜ್ ಎಲ್ಲ ಕೂಡ ಎಲ್ಲ ಕಡೆನೂ ತಿಕ್ಕಬೇಕು, ಉಜ್ಜಿ ನೀಟಾಗಿ ಹಚ್ಚಬೇಕು. ಅಷ್ಟೊಂದೀಗ ನಾನು ಮಸಾಲಾನ ರೆಡಿ ಮಾಡ್ತೀನಿ. ನೋಡಿ ಈರುಳ್ಳಿ, ಶುಂಠಿ, ಜೊತೆಗೆ ಇದಕ್ಕೆ ಮೆಣಸು, ಜೀರಿಗೆ, ಮೆಂತ್ಯ, ಕರಿಬೇವಿನ ಸೊಪ್ಪು ಇಷ್ಟು ಕೂಡ ಉರಿಯೋದಕ್ಕೆ ಅಂತೇಳಿ ಹಾಕೋತಾ ಇದ್ದೀನಿ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಜಾಸ್ತಿ ಸಾಂಬಾರು ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಹಂಗಾಗಿ ನೀವು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನಾನೊಂದು ಇಡೀ ಮೇಲೆ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ. ನಾನು ಫಸ್ಟೇ ಸುಲಿದು ಇಟ್ಕೊಂಡಿದ್ದೆ. ಒಬ್ಬೊಬ್ಬರು ಸಿಪ್ಪೆ ಸಮೇತನೇ ಹಾಕೋತಾರೆ, ಹೆಂಗೆ ಬೇಕಿದ್ರೂ ಹಾಕ್ಕೊಳ್ಬೋದು. ನನಗೆ ಸಿಪ್ಪೆ ಸಮೇತ ಹಾಕೋದು ಅಷ್ಟು ಇಷ್ಟ ಆಗಲ್ಲ, ಹಂಗಾಗಿ ನಾನು ಫಸ್ಟೇ ಇಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬಿಡಿಸಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಒಂದಿನ ಮುಂಚೆನೇ. ನೋಡಿ ಈ ರೀತಿಯಾಗಿ ಫುಲ್ಲು ನೀಟಾಗಿ ಹುರ್ಕೋಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ನೋಡಿ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹುರಿಯೋದಕ್ಕೆ ಅಂತ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗಲೇ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ಬ್ಯಾಡಗಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ನೋಡಿಕೊಂಡು ಸಾಂಬಾರು ಎಷ್ಟು ಮಾಡ್ತೀರೋ ಅಷ್ಟು ಹಾಕ್ಕೊಳ್ಳಿ. ಕಡಿಮೆ ಸಾಂಬಾರು ಮಾಡೋರು ಕೂಡ ಇಷ್ಟೊಂದು ಹಾಕ್ಕೊಳ್ಳೋಕೆ ಹೋಗ್ಬಾರ್ದು, ಅರ್ಧ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಹಂಗೆ ಹಾಕ್ಕೊಂಡಿದ್ದೀನಿ ಜಾಸ್ತಿ. ನೋಡಿ ಇಷ್ಟು ಕಾಯಿಯನ್ನು ಕೂಡ ಇದರಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ಜಾರಲ್ಲಿ ಹಾಕ್ಕೊಳೋಣ ಅಂತ ಹಾಕ್ಕೊಂಡೆ, ಆಮೇಲೆ ಇದಕ್ಕೆ ಹಾಕ್ಬಿಟ್ಟು ನೋಡಿ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಫುಲ್ಲು ಮಸಾಲ ನೀಟಾಗಿ ಹುರ್ಕೊಂಡು ಆಮೇಲೆ ನಾವು ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಸ್ವಲ್ಪ ಜಾರ್ಗೆ ನಾನೇನಂತೆ ಸ್ವಲ್ಪ ಇದನ್ನ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ ಪುಡಿನ ಸ್ವಲ್ಪ. ನಾನು ಧನಿಯಾ ಪುಡಿ ನಾನು ಮನೆಯಲ್ಲೇ ಮಿಷಿನ್ಗೆ ಹಾಕ್ಕೊಂಡಿದ್ದೆ. ಧನಿಯಾ ತಂದುಬಿಟ್ಟು ಹುರಿದು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದೆ. ಅದೇ ಧನಿಯಾ ಪುಡಿನೇ ನಾನು ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಕಲರ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇದು ಮನೆಯಲ್ಲೇ ಮಾಡಿಸಿರೋದು ಧನಿಯಾ ಪುಡಿ ಅಂತ. ಹಂಗಾಗಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಅಚ್ಕಾರದ ಪುಡಿ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ನಾನೊಂದು ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಸಣ್ಣದಾಗಿ ಉದ್ದುದಾಗಿ ಹಚ್ಚಿರೋವಂಥ ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಅಂತ ಹೇಳಿ ಎಷ್ಟು ಬೇಕು ನೋಡ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನಿವಾಗ ಈರುಳ್ಳಿ ಹಾಕಿದಾದ್ಮೇಲೆ ನೋಡಿ ಈ ಮಸಾಲಾನ ರುಬ್ಕೊಂಬಂದಿದ್ದೆ, ಹುರಿದಿದ್ನಲ್ಲ ಅದನ್ನೆಲ್ಲ, ಈ ಮಸಾಲಾನ ಇವಾಗ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ.
ನೋಡ್ತಾ ಇದ್ದೀರಲ್ಲ, ಸೇರಿಸ್ಕೊಂಡು ಎಲ್ಲದನ್ನು ಕೂಡ ರುಬ್ಬಿ ಸೇರಿಸ್ಕೊಂಡು ಅದಕ್ಕೆ ಹುಳಿನ ಹಾಕ್ಕೊಂಡ್ಬಿಡ್ತೀನಿ. ನೋಡಿಕೊಂಡು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇದಕ್ಕೆ ಸಾಂಬಾರ್ಗೆ ಹಾಕ್ತಿರೋದು ಮೀನು ಏನಿಲ್ಲ ಅಂದರೂ ಒಂದು 10-12 ಮೀನನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 12-13 ಮೀನೇ ಹಾಕ್ಕೊತಾ ಇದ್ದೀನಿ, ಜಾಸ್ತಿ. ನೀವು ಬೇಕಿದ್ರೂ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಹೊರಗಡೆ ಎಲ್ಲ ಮೀನು ಸಾಂಬಾರು ಅದಕ್ಕಿಂತನೂ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೀವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ನೋಡ್ಕೊಳ್ಳಿ, ನಿಮಗೆ ತೀರಾ ಗಟ್ಟಿ ಬೇಕಾ ತೀರಾ ತೆಳು ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೀನಲ್ಲ, ಇಷ್ಟೇ ಗಟ್ಟಿನೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ಇಷ್ಟೇ ತೆಳುವು ಕೂಡ ಮಾಡ್ಕೋಬೇಕು ಅಂತಲೂ ಏನಿಲ್ಲ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನಾದರೂ ಹಾಕ್ಕೊಬೋದು, ಇಲ್ಲ ಕಡಿಮೆ ಇನ್ನೂ ಗಟ್ಟಿ ಬೇಕು ಅನ್ನೋರು ಗಟ್ಟಿಗಾದರೂ ಮಾಡ್ಕೊಳ್ಬೋದು. ಮೀನು ಸಾಂಬಾರು ಆದಷ್ಟು ಮೀಡಿಯಮ್ ಆಗಿ ಇರಬೇಕು. ನೋಡಿ, ಎಲ್ಲವನ್ನು ಮೀನೆಲ್ಲ ಇದರಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಫುಲ್ಲು ತುಂಬೆ ಹೋಯ್ತು ನೋಡಿ. ಆಮೇಲೆ ನೋಡ್ತಾ ಇದ್ರಲ್ಲ, ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡು ಆಮೇಲೆ ನೋಡ್ತಾ ಇದ್ರೆ ಮೀನುಗಳೆಲ್ಲ ಕರೆಕ್ಟಾಗಿ ಬೆಂದೈತೆ, ಕದ್ರೋಗಿಲ್ಲ, ಸ್ವಲ್ಪನೂ ಕದ್ರೋಗಿಲ್ಲ. ಎಲ್ಲ ಒಬ್ಬೊಬ್ರಿಗೆ ಮೀನು ಸಾಂಬಾರು ಮಾಡೋದೇ ಕಷ್ಟ ಅನಿಸುತ್ತೆ, ಯಾಕಂದರೆ ಎಲ್ಲ ಕದ್ರೋಗುತ್ತೆ, ಒಡೆದೋಗುತ್ತೆ, ಮುರಿದೋಗಿರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ನೀವು ಸಣ್ಣ ಉರಿ ಇಟ್ಕೊಂಡು ನೀವು ಅದರಲ್ಲಿ ಮೀನು ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಇಟ್ಬಿಟ್ಟು ಆಫ್ ಮಾಡಿಬಿಟ್ರೆ ನೀವು ತಿರುಗಿಸೋಕೆ ಹೋಗ್ಬಾರ್ದು, ಬೇಗ ಚೆನ್ನಾಗಿರುತ್ತೆ ಸಾಂಬಾರು. ನೋಡ್ತಾ ಇದ್ರಲ್ಲ, ಮೀನು ಸಾಂಬಾರು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಇದು ಸ್ಪೆಷಲ್ ಮೀನು ಸಾಂಬಾರು ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಮ್ಮ ಮನೆಯಲ್ಲಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು ಈ ಸಾಂಬಾರು. ನೀವು ಒಂದ್ಸಲ ಇದೇ ಥರ ಸಾಂಬಾರನ್ನ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿ. ನಾನಿವಾಗ ನೆಕ್ಸ್ಟು ಮೀನು ಸಾಂಬಾರು ರೆಡಿ ಮಾಡಿದ್ದಾಯಿತು. ಅದಾದಮೇಲೆ ನೆಕ್ಸ್ಟ್ ಮಾಡಬೇಕಲ್ಲ ಮೀನೊಂದು ರವಾ ಫ್ರೈ ಇವೆಲ್ಲ ಮಾಡ್ಕೋಬೇಕು. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಇವಾಗ, ಅದಕ್ಕೆ ಅಂತೇಳಿ ನೆನೆಸಿರೋ ಬ್ಯಾಡಗಿನ ತೊಗೊಂಡು ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಇವಾಗ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕರಿಬೇವು ಇದೆಲ್ಲ ಹಾಕ್ಕೊಂಬಿಟ್ಟು ರುಬ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಬೆಳ್ಳುಳ್ಳಿನ ಫಸ್ಟೇ ಬಿಡಿಸಿ ಇಟ್ಕೊಂಡಿದ್ದೀನಿ. ಇಷ್ಟು ಬೆಳ್ಳುಳ್ಳಿ ಮನೆಯಲ್ಲೇ ಬಿಡಿಸಿ ಫಸ್ಟೇ ಇಟ್ಕೊಂಡ್ಬಿಟ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ, ಬೇಗ ಅಡುಗೆಗಳು ಕೂಡ ಮಾಡ್ಕೊಳ್ಬೋದು. ಬೆಳ್ಳುಳ್ಳಿ ಸುಲ್ಕೊಂಡು ನಾವು ಅಡುಗೆ ಮಾಡೋವಾಗ ಅದೇ ಅರ್ಧ ಗಂಟೆ 3/4 ಗಂಟೆ ಬೆಳ್ಳುಳ್ಳಿಗೆ ಹೊರಟೋಗುತ್ತೆ, 1 ಅವರ್ ಬೆಳ್ಳುಳ್ಳಿಗೆ ಹೊರಟೋಗುತ್ತೆ. ನಾವೇನಿದ್ರು ಫಸ್ಟೇ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಈಗ ಪಟ ಅಂತ ಹಾಕ್ಕೊಂಡು ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಈಗ ಹುಳಿನೂ ಕೂಡ ಜಾರ್ಗೆ ಹಾಕ್ಕೊಂಡು ನಾನು ರುಬ್ಕೋತೀನಿ. ಫಸ್ಟೇ ಜಾರ್ಗೂ ಹಾಕ್ಕೊಳ್ತೀನಿ. ಮತ್ತು ಮಸಾಲೆ ಎಲ್ಲ ಕಲಿಸ್ಕೊಳ್ಳೋದಕ್ಕೂ ಕೂಡ ನಾನು ನೀರನ್ನು ಬಳಸೋದಿಲ್ಲ. ಮೀನಿಗೆ ಹುಳಿ ಮುಖ್ಯ ಅಲ್ವಾ, ಹಾಗಾಗಿ ಹುಣಸೆ ಹಣ್ಣಿಂದ ರಸನೇ ತೆಗೆದಿಟ್ಟಿದ್ದೀನಲ್ಲ ಅದನ್ನೇ ಹಾಕ್ಕೊಂಡು ನಾನು ಕಲಿಸ್ಕೊಳ್ತೀನಿ. ನೋಡ್ತಾ ಇದ್ರಲ್ಲ ಏನೇನು ಹಾಕೋತಾ ಇದ್ದೀನಿ ಜಾರಲ್ಲಿ ರುಬ್ಬೋದಕ್ಕೆ ಅಂತ ಹೇಳಿ. ನೋಡ್ತಾ ಇದ್ರಲ್ಲ, ಅದು ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿರೋ ನೀರನ್ನು ಕೂಡ ಏನು ಬಳಸಲ್ಲ, ನಾನು ಚೆಲ್ಬಿಡ್ತೀನಿ. ನಾನೇನಿದ್ರು ಹುಣಸೆ ಹಣ್ಣು ನೆನೆಸಿಟ್ಟಿರೋದೇ ಜಾಸ್ತಿ ಮಾಡ್ಕೊಂಡಿದ್ದೀನಲ್ಲ ಅದನ್ನೇ ಹಾಕ್ಕೋತೀನಿ. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಒಂದು ಜಾರಲ್ಲಿ ಈ ಥರ ತರಿ ಮಾಡಿಬಿಟ್ಟೆ. ಆಮೇಲೆ ಚಿಕ್ಕ ಜಾರ್ಗೆ ಹಾಕ್ಕೊಂಡೆ. ದೊಡ್ಡ ಜಾರಲ್ಲಿ ನುಣ್ಣಗಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಳ್ತಾ ಇರೋದು. ನಿಮಗೆ ದೊಡ್ಡ ಜಾರಲ್ಲೇ ಏಕದಮ್ ನೀಟಾಗಿ ನುಣ್ಣಗಾಯಿತು ಅಂತಂದರೆ ಅದರಲ್ಲೇ ಕೂಡ ಮಾಡ್ಕೊಳ್ಬೋದು. ನೋಡಿ, ನಾನಿವಾಗ ಹುಣಸೆ ಹಣ್ಣಿನ ರಸನ ಕೂಡ ಹಾಕ್ಕೊಂಡು ರುಬ್ಕೋತೀನಿ. ನೋಡಿ, ಈಗ ಅರಿಶಿನ ಪುಡಿ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಗರಂ ಮಸಾಲ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡು ಆಮೇಲೆ ಇದು ಮಸಾಲೆ ರುಬ್ಬಿದ್ದೀನಲ್ಲ ಈ ಬ್ಯಾಡಗಿದ್ದೆಲ್ಲನ ಅದನ್ನು ಕೂಡ ಹಾಕ್ಕೊಳ್ತೀನಿ. ನಾನು 2ಕ್ಕೆ ಹಾಕ್ಕೋಬೇಕಲ್ಲ, ಹಾಗಾಗಿ ನೋಡಿಕೊಂಡು ಹಾಕ್ಕೋತಾ ಇದ್ದೀನಿ. ನೋಡಿ, ಚಿಕ್ಕ ಜಾರಲ್ವಾ, ಹಂಗಾಗಿ ಜಾರ್ ಮೇಲೆಲ್ಲ ಎಗರು ಬಿಡ್ತು, ಸ್ವಲ್ಪ ಹಂಗೂ ಜಾರೆಲ್ಲ ಇದಾಗೈತೆ. ನೋಡಿ, ಒಂದು 3 ಸ್ಪೂನಷ್ಟು ಎತ್ಕೊಂಡಿದ್ದೀನಿ, ಒಂದು 2.5-3 ಸ್ಪೂನಷ್ಟು ಇದನ್ನು ಎತ್ಕೊಂಡು ಇದಕ್ಕಿನ್ನ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ಕೊಳ್ತೀನಿ ಅಂತ ಕೂಡ ಒಂದು ಸಲ ನೋಡಿ. ಇದೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಕಾರ್ನ್ಫ್ಲೋರು ಕೂಡ, ಮೇನ್ ಕಾರ್ನ್ಫ್ಲೋರ್ ಮರಿಬಾರ್ದು. ಮಸಾಲೆಗಳೆಲ್ಲ ಅಂಟೋದಿಲ್ಲ, ಬಿಟ್ಟೋಗ್ಬಿಡುತ್ತೆ ಕಾರ್ನ್ಫ್ಲೋರ್ ಹಾಕಲಿಲ್ಲ ಅಂದರೆ, ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಇದೆಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹುಣಸೆ ಹುಳಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ಮೀನಿಗೆಲ್ಲ ಹಚ್ಚಿಬಿಡ್ತೀನಿ ಫುಲ್ಲು. ನೋಡಿ, ಈ ಥರ ಹಚ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಲ್ಲವಕ್ಕೂ ಕೂಡ ಇದೇ ಥರ ಹಚ್ಕೊಂಡ್ಬಿಡ್ತೀನಿ. ಇನ್ನು ಉಳಿದಿರೋ ಮಸಾಲಾನ ಎತ್ಕೊಂಡು ಇನ್ನೊಂದು ರೆಸಿಪಿ ಮಾಡ್ಕೋತೀನಿ. ನೋಡಿ, ಈಗ ನಾನು ಇನ್ನೂ ಜಾರ್ನಲ್ಲಿ ಕೂಡ ಉಳಿಸ್ಕೊಂಡಿದ್ದೆ ಎಷ್ಟೊಂದು ಬ್ಯಾಡಗಿ ಮೆಣಸಿನ್ಕಾಯ್ದು ಅದೆಲ್ಲ ರುಬ್ಬಿರೋ ಮಸಾಲೆ ಎಲ್ಲ ಕೂಡ ಇತ್ತು. ಖಾರದ ಪುಡಿನೂ ಕೂಡ ನಾನು ಬ್ಯಾಡಗಿ ಅಷ್ಟೇ ಹಾಕಿರೋದು, ಖಾರದ ಪುಡಿನೂ ಹಾಕ್ಕೊಳ್ಳಿ ನೀವು. ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಜೊತೆಗೆ ಅರಿಶಿನ ಪುಡಿ ಇವೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು. ಕಾರ್ನ್ಫ್ಲೋರು
ಇದೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಬೇಕಾಗುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಏನು ಹಾಕೋ ಅವಶ್ಯಕತೆ ಇಲ್ಲ, ಮೊಟ್ಟೆ ಹಾಕೋರು ಹಾಕ್ಕೊಳ್ತಾರೆ. ಇದಕ್ಕೆ ನಾನೇನು ಮೊಟ್ಟೆ ಎಲ್ಲ ಹಾಕಲ್ಲ, ನಾನು ಹುಣಸೆ ಹುಳಿ ಹಾಕ್ಕೊಳ್ತೀನಿ, ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. ನೀವು ಆ ಮೊಟ್ಟೆ ಹಾಕ್ಕೊಳ್ಳೋರು ಮೊಟ್ಟೆ ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ನಾನೇನು ಮೊಟ್ಟೆ ಎಲ್ಲ ಏನು ಹಾಕೋಕೆ ಹೋಗಿಲ್ಲ, ಇದೇ ಥರ ಹಿಂಗೆ ಮಾಡ್ಕೊಂಡಿದ್ದೀನಿ. ಈಗ ಅದಾದಮೇಲೆ ನಾನು ಇವಾಗ ಚಿಕನ್ ಫ್ರೈನ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಪಾತ್ರೆ ತೊಗೊಂಡೋದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಕ್ಕೆ ಇವಾಗ ನಾನು ನೋಡಿ ಒಂದು ಮಸಾಲ ರುಬ್ಕೊಳ್ಳೋದಕ್ಕೆ ಅಂತೇಳಿ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ಫ್ರೈಗೆ ಮೆಣಸುಕಾಳು ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಪೆಪ್ಪರು ಜೊತೆಗೆ ಕರಿಬೇವಿನ ಸೊಪ್ಪನ್ನ ಚಿಕನ್ನ ನಾನು ಮಾಡ್ಕೋತಾ ಇರೋದು. ತುಂಬ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನಿಮಗೆ ಕೆಮ್ಮಿಗೆ ಅದಕ್ಕೆಲ್ಲ ಒಳ್ಳೆಯದು, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಾಗಿರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಮಕ್ಕಳೆಲ್ಲ ಮತ್ತೆ ಮತ್ತೆ ಕೇಳಿ ಕೂಡ ತಿಂತಾರೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಇದಕ್ಕೆ ನಾನು ಇವಾಗ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಇದು ಕೂಡ ನಾನೇ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿಕೊಂಡೆ ಹಾಕ್ಕೊಳ್ಳೋದು. ನಾನು ಯಾವತ್ತೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ನಾನು ಮನೆಯಲ್ಲಿ ನಾನೇ ರೆಡಿ ಮಾಡಿಕೊಂಡೆ ಹಾಕ್ಕೊಳ್ಳೋದು. ನಾನು ಯಾವತ್ತೂ ಏನು ತಂದು ಹಾಕೋದು ಅದೆಲ್ಲ ಇಲ್ಲ, ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಬಿಡಿಸಿಟ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಇದಕ್ಕೆ ಧನಿಯಾ ಕಾಳನ್ನು ಕೂಡ ಹಾಕ್ಕೋತೀನಿ. ನೋಡಿ ಎಷ್ಟು ಚಿಕನ್ ಮೆಜರ್ಮೆಂಟು ನಾನು ತೊಗೊಂಡಿರೋದು 1.25 kg, 1.5 kg, 1.25 kg ಅಷ್ಟು ಇದೆ. ನೀವು ಬೇಕಿದ್ರೆ ನೀವು ಇನ್ನೂ ಕಡಿಮೆ ಮಾಡೋರು ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಈ 2 kg ಅಂತ ಅಂದ್ಕೊಳ್ಳಿ. ಅಷ್ಟಕ್ಕೆ ನೀವು ಎಷ್ಟು ಬೇಕು ನೋಡಿಕೊಂಡು ನೀವು 1 kg ಮಾಡೋರು, ಅರ್ಧ kg ಮಾಡೋರು ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಕಡಿಮೆ ಮಾಡ್ಕೊಂಡು ಹಾಕ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ. ನೋಡಿ ಹೀಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೀಟಾಗಿ. ಅದೆಲ್ಲ ಆದಮೇಲೆ ನೋಡಿ ನಾನು ಚಿಕನ್ಗೆ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಮತ್ತು ಹಸಿರುಮೆಣ್ಸಿನ್ಕಾಯಿ ಹಾಕಿರೋ ವಿಡಿಯೋ ಕ್ಲಿಪ್ ಆಗಿಲ್ಲ, ಹಾಗಾಗಿ ಮಿಸ್ ಆಗೈತೆ. ಹಾಗಾಗಿ ಇದನ್ನೇ ಕೂಡ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ. ಅರಿಶಿನೂ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಇವಾಗ ನೋಡಿ ಈ ರುಬ್ಬಿರೋದನ್ನೆಲ್ಲ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಮಸಾಲೆ ಎಲ್ಲ ರುಬ್ಬಿರೋದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಒಂದು 10 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಬಿಟ್ರೆ ಅಲ್ಲಿಗೆ ಚಿಕನ್ ಫ್ರೈ ಅಂತನೂ ಅಂದರೆ ಕರ್ಬೇವಿನ ಸೊಪ್ಪು ಚಿಕನ್ ಅಂತೂ ಕೂಡ ರೆಡಿಯಾಗೋಗುತ್ತೆ. ಬೇಗ ಕೂಡ ಈಸಿ ಕೂಡ, ನೀವು ಸುಲಭವಾಗೂ ಮಾಡ್ಕೊಳ್ಬೋದು, ಅಂಥ ಕಷ್ಟನೇ ಅಲ್ಲ ಇದಂತೂ. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಈ ಚಿಕನ್ ರೆಸಿಪಿ ಅಂತೂ. ಆದರೆ ಎಷ್ಟು ಸುಲಭನೋ ಅಷ್ಟೇ ಟೇಸ್ಟ್ ಇದೆ ಮಾತ್ರ, ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ ಹೀಗೆಲ್ಲ ಮಿಕ್ಸ್ ಮಾಡಿ ಇಟ್ಟೆ. ಅಷ್ಟರಲ್ಲಿ ನೋಡಿ ತಟ್ಟೆ ಮುಚ್ಚಿ ಇಡ್ತೀನಿ, ಉಪ್ಪು ಹಾಕಿ ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ ಒಂದು 10 ನಿಮಿಷ. ಹಾಗೆ ಕೂಡ ನಾನು ಒಂದು ತವಾದ ಮೇಲೆ ನಾನು ಇದನ್ನೆಲ್ಲ ಮೀನನ್ನ ಹಾಕ್ಕೊಂಡಿದ್ದೀನಿ. ಅಂಜಲ್ ಮೀನು ರವಾ ಫ್ರೈನ ಮಾಡಿಕೊಂಡು ಈ ರೀತಿಯಾಗಿ ರವೆನಲ್ಲಿ ಅದ್ದಿ ಹಿಂಗೆ ಹೆಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ, ಡಿಪ್ ಮಾಡಿಬಿಟ್ಟು. ಈಗ ಅದ್ರ ಮೇಲೆ ಇನ್ನೊಂದು ರೊಟೇಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಅಷ್ಟರಲ್ಲಿ ಈಗಾಗಲೇ ಚಿಕನ್ ಕೂಡ ಬೆಂದೇ ಹೋಯ್ತು. ಇನ್ನೂ ಬೇಯಿಸೋದು ಬೇಡ, ಸಾಕು, ಕರೆಕ್ಟಾಗಿ ಆಗೈತೆ, ಹದವಾಗಿ ಕರೆಕ್ಟಾಗಿ ಬೆಂದೈತೆ. ತುಂಬ ಚೆನ್ನಾಗಿದೆ ಮಾತ್ರ ಟೇಸ್ಟ್ ಅಂತೂ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ, ನೋಡ್ತಾ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ. ಸಖತ್ತಾಗಿತ್ತು ಮಾತ್ರ ಟೇಸ್ಟ್ ಅಂತೂ. ನೀವು ಒಂದ್ಸಲ ಇದೇ ಥರ ಮಾಡ್ಕೊಂಡು ತಿನ್ನಿ. ಹಾಗೆ ನೋಡಿ ಇವಾಗ ರವಾ ಫ್ರೈ ಕೂಡ ಬೆಂದಿದ್ದಾಯಿತು. ಎರಡೂ ಕಡೆ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ, ನೀಟಾಗಿ ಹದವಾಗಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಹುಳಿ ಹುಳಿಯಾಗಿ ಖಾರವಾಗಿ ಸಖತ್ತಾಗಿತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ನಮ್ಮನ್ನಲ್ಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ಮನೆಯಲ್ಲಿ ಅಂತ ಹೇಳಿ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಅಂದರೆ ನಾನು ಈ ರೀತಿಯಾಗಿ ಮೀನು ಸಾಂಬಾರು ಆಗಿರ್ಬೋದು, ಚಿಕನ್ ಫ್ರೈ ಆಗಿರ್ಬೋದು, ಮೀನಿನ ತವಾ ಫ್ರೈ ಆಗಿರ್ಬೋದು, ಇದೆಲ್ಲ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕೂಡ ನನಗೂ ತಿಳಿಸಿ. ನೋಡ್ತಾ ಇದ್ದೀರಲ್ಲ ಹೀಗೆ ತವಾ ಫ್ರೈನೂ ಕೂಡ ಮಾಡ್ಕೊಂಡು ತಗೊಂಡೆ, ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಇದು ಕೂಡ ಆಯಿತು. ಮೀನಿನ ತವಾ ಫ್ರೈ ಕೂಡ ಆಯಿತು, ರವಾ ಫ್ರೈನೂ ಕೂಡ ಆಯಿತು, ರೆಡ್ ಕಲರ್ದು ತವಾ ಫ್ರೈನೂ ಕೂಡ ಆಯಿತು. ಎರಡನ್ನೂ ಕೂಡ ಮೂರನ್ನು ಕೂಡ ಮಾಡಿಕೊಂಡೆ. ಮೀನು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಮೀನನ್ನ ತಿಂದು ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತೇಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.